ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಚಿನ್ನಯ್ಯ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಸ್ಟಡಿ ಅಂತ್ಯವಾಗುವ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಷಡ್ಯಂತ್ರ ಅಥವಾ ಈ ಪ್ರಕರಣದಲ್ಲಿ ಇದೀಗ ಚಿನ್ನಯ್ಯನೇ ಆರೋಪಿಯಾಗಿ ಬಂಧನಕ್ಕೆ ಒಳಪಟ್ಟು ಎಸ್ಐಟಿ ಅಧಿಕಾರಿಗಳಿಗೆ ಈಗ ವಶಕ್ಕೆ ಕೊಟ್ಟಿದೆ ಕೋರ್ಟ್. ಹಿನ್ನೆಲೆಯಲ್ಲಿ ಆತನನ್ನ ತೀವ್ರವಾಗಿ ವಿಚಾರಣೆ ಮಾಡಿರುವಂತಹ ಎಸ್ಐಟಿ ಅಧಿಕಾರಿಗಳು ಇದೀಗ ಈತನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕಾರಣ ಇವತ್ತಿಗೆ ಆತನ ಕಸ್ಟಡಿ ಅಂತ್ಯ ಆಗತ್ತೆ. ಎಸ್ಐಟಿ ಅಧಿಕಾರಿಗಳಿಗೆ ಕೊಟ್ಟಂತಹ ಕಸ್ಟಡಿ ಅಂತ್ಯ ಆಗುವಂತಹ ಹಿನ್ನೆಲೆಯಲ್ಲಿ ಇದೀಗ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಈಗಾಗಲೇ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿ ಮುಗಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಕೋರ್ಟ್ ಎದುರು ಹಾಜರುಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯ ಪರ ವಾದಿಸೋದಕ್ಕೆ ಬಂದಿದೆ ವಕೀಲರ ತಂಡ. ಮಂಗಳೂರಿನಿಂದ ಬಂದಿದ್ದಾರಂತೆ ಚಿನ್ನಯ್ಯ ಪರ ವಕೀಲರು. ಉಚಿತವಾಗಿ ನಾವು ಚಿನ್ನಯ್ಯನ ಪರವಾಗಿ ವಾದಿಸ್ತೀವಿ ಅಂತ ಹೇಳಿ ವಕೀಲರ ತಂಡ ಬಂದಿದೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಾ ಇದ್ದು, ಇದೀಗ ಮತ್ತೆ 3 ದಿನಗಳ ಕಾಲ ತಮ್ಮ ವಶಕ್ಕೆ ಕೊಡಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಕೇಳುವ ಸಾಧ್ಯತೆಗಳು ಕೂಡ ಇದೆ. ಆಲ್ರೆಡಿ ನಾವು ಗಮನಿಸಿದ್ವಿ, ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯ ಬೇರೆ ಬೇರೆ ಆಯಾಮಗಳನ್ನು ಕೂಡ ಈಗ ಪಡೆದುಕೊಂಡಿದೆ. ಆತ ಕೊಟ್ಟ ಹೇಳಿಕೆಯ ಆಧಾರದಲ್ಲಿ, ಆತ ನೀಡುವಂತಹ ಮಾಹಿತಿಯ ಆಧಾರದ ಮೇಲೂ ಕೂಡ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳ ಮಹಜರು ಪ್ರಕರಣಗಳನ್ನ ಅಂದ್ರೆ ಸ್ಥಳ ಮಹಜರನ್ನು ಕೂಡ ಮಾಡಿದ್ದಾರೆ. ಬೆಂಗಳೂರಿಗೆ ಕೂಡ ಕರ್ಕೊಂಡು ಬಂದಿದ್ರು. ಬೆಂಗಳೂರು 2-3 ಕಡೆಗಳಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಿದ್ದಾರೆ. ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಆತನ ಸಹೋದರ ಮೋಹನ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಮಹಜರು ಪ್ರಕ್ರಿಯೆ ಶೋಧ ಕಾರ್ಯವನ್ನ ಮಾಡಿದ್ರು. ಸೌಜನ್ಯ ಕೇಸ್ ಮರು ತನಿಖೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರವನ್ನ ಕೊಟ್ಟಿದ್ದಾರೆ. ಸೌಜನ್ಯ ಆರೋಪಿಗಳನ್ನ ವಿಚಾರಣೆಗೆ ಕರೆಸಿರಬಹುದು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸೌಜನ್ಯ ಅವರ ತಾಯಿ ಕುಸುಮಾವತಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೂರನ್ನ ದಾಖಲಿಸಿದ್ರು. ಚಿನ್ನಯ್ಯನಿಗೆ ಗೊತ್ತಿದೆ ಅನ್ನುವಂಥ ವಿಚಾರ ಹೇಳಿದ್ರು. ಆತ ಯೂಟ್ಯೂಬ್ ಅಲ್ಲಿ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಅದರ ಆಧಾರದ ಮೇಲೆ ತನಿಖೆ ಮಾಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು. ಅದಕ್ಕೂ ಕೂಡ ಹಿಂಬರಹವನ್ನ ಕೊಟ್ಟು ಕಳುಹಿಸಿದ್ರು ಎಸ್ಐಟಿ ಅಧಿಕಾರಿಗಳು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಸ್ಐಟಿ ಏನು ವಿಚಾರಣೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಅದನ್ನ ಹೇಳೋದಿಕ್ಕೂ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಸೌಜನ್ಯ ಕೇಸ್ ಮರು ತನಿಖೆಯ ಸರ್ಕಾರ ತೀರ್ಮಾನ ಮಾಡುವುದಿಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅದೇನೇ ಇದ್ರೂ ಕೂಡ ತೀರ್ಮಾನ ಕೈಗೊಳ್ಳೋದು ಎಸ್ಐಟಿ ಏನ್ ಮಾಡಬೇಕು ಏನ್ ಮಾಡಬಾರದು, ಸೌಜನ್ಯ ಪ್ರಕರಣವನ್ನ ತನಿಖೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಎಸ್ಐಟಿ ತೀರ್ಮಾನ ಮಾಡುತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರು ತನಿಖೆ ಮಾಡುತ್ತಾ ಎಸ್ಐಟಿ ಅನ್ನುವಂತಹ ಪ್ರಶ್ನೆ ಇದೆ. ಆದ್ರೆ ಹೈಕೋರ್ಟ್ನ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು. ಇವರಾಗಿ ತಾನಾಗಿ ಮಾಡೋದಕ್ಕೆ ಬರೋದಿಲ್ಲ ಈ ಪ್ರಕರಣದಲ್ಲಿ. ಯಾಕಂದ್ರೆ ಆಲ್ರೆಡಿ ಈಗಾಗಲೇ ಕೋರ್ಟ್ ಕೂಡ ಒಂದು ಸಲ ಮತ್ತೆ ತನಿಖೆ ಮಾಡೋಣ ಅಂತ ಹೇಳಿದಾಗ ಅದನ್ನ ನಿರಾಕರಿಸಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಎಸ್ಐಟಿಯ ನಿರ್ಧಾರ ಕುತೂಹಲಕ್ಕೆ ಕಾರಣವಾಗಿದೆ. ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನು ತನಿಖೆ ಮಾಡ್ತಾರೆ ಅದನ್ನು ನನಗೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ನಾವು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಿಪೋರ್ಟ್ ಕೊಡೋವರೆಗೂ ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ ನನಗೆ. ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಉದಯ್ ಜೈನ್ ಮತ್ತು ಧೀರಜ್ ಅನ್ನುವಂಥವ್ರನ್ನ ಈ ಹಿಂದೆ ಆರೋಪಿಗಳಾಗಿದ್ದಂಥವ್ರನ್ನ ಕರೆದು ವಿಚಾರಣೆಯನ್ನು ಅದೇ ಯಾವ ಆ್ಯಂಗಲ್ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದರೂ ಲಿಂಕ್ ಅವರಿಗೆ ಸಿಕ್ಕಿರ್ಬೋದು ಅಂತ ನನಗನ್ಸುತ್ತೆ. ಅದರಿಂದ ಕರೆದಿರ್ತಾರೆ. ಅಂದರೆ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಏನಾದರೂ ತಳಕು ಹಾಕುತ್ತಾರೆ ಗೊತ್ತಿಲ್ಲ ಅದನ್ನು ಹೇಳೋಕ್ಕಾಗೋದಿಲ್ಲ. ಸರ್ಕಾರದಿಂದ ಆ ಥರದ್ದೇನೂ ಇದಿಲ್ಲ. ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ತನಿಖೆ ಮಾಡ್ತಕ್ಕಂಥ SITನವ್ರು ತೀರ್ಮಾನ ಮಾಡ್ತಾರೆ. ಇದೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರ ಮತ್ತೆ ಇವತ್ತು ಎಷ್ಟು ದಿನಗಳ ಕಾಲ ಕೇಳುವಂತಹ ಸಾಧ್ಯತೆ ಇದೆ? ಕೋರ್ಟ್ನಲ್ಲಿ ಏನು ಆಗಬಹುದು? ಜೊತೆಗೆ ಉಚಿತವಾಗಿ ನಾವು ಚಿನ್ನಯ್ಯನ ಪರವಾಗಿ ವಾದ ಮಾಡ್ತೀವಿ ಅಂತ ವಕೀಲರ ತಂಡ ಬಂದಿರೋದು ಎಲ್ಲಿಂದ? ನವಿತಾ, ಆರೋಪಿ ಚಿನ್ನಯ್ಯನ 12 ದಿನಗಳ ಪೊಲೀಸ್ ಕಸ್ಟಡಿ ಅವಧಿ ಇವತ್ತು ಅಂತ್ಯ ಆಗುತ್ತೆ. ಹಾಗಾಗಿ ಬೆಳ್ತಂಗಡಿ ಕೋರ್ಟ್ಗೆ ಈಗ ತಾನೇ ಚಿನ್ನಯ್ಯನನ್ನ SIT ಅಧಿಕಾರಿಗಳು ತಂದಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬೆಳ್ತಂಗಡಿ ನ್ಯಾಯಾಲಯದ ಮುಂಭಾಗದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅವನನ್ನ ಈಗ ಕೋರ್ಟಿಗೆ ಶರಣು ಮಾಡೋಕೆ ಈಗ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿರುವಂಥದ್ದು. ಆಗಸ್ಟ್ 23ನೇ ತಾರೀಕು ಆತನನ್ನ
ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿತ್ತು. ಸುಮಾರು 12 ದಿನಗಳ ಕಾಲ ಆ ಕಸ್ಟಡಿ ಅವಧಿ ಇತ್ತು. ಇವತ್ತು ಆ ಕಸ್ಟಡಿ ಅವಧಿ ಅಂತ್ಯ ಆಗುತ್ತಾ ಹಿನ್ನೆಲೆಯಲ್ಲಿ ಇವತ್ತು SP ಜಿತೇಂದ್ರ ಕುಮಾರ್ ದಯಮಾನ್ ಅವರ ನೇತೃತ್ವದ ತಂಡದೊಂದಿಗೆ ಈಗ ಚಿನ್ನಯ್ಯನನ್ನ ಬೆಳ್ತಂಗಡಿಯ ಕೋರ್ಟಿಗೆ ತಂದಿರುವಂಥದ್ದು. ಹಾಗಾಗಿ ಇಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಇದೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಇನ್ನೂ 3 ದಿನಗಳ ಕಾಲ ಆತನನ್ನ ಪೊಲೀಸ್ ಕಸ್ಟಡಿಗೆ SIT ಕೇಳಬಹುದೆಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಆತನ ಹಲವು ಕಡೆ ಮಹಜರು ಪ್ರಕ್ರಿಯೆ ಆದರೂ ಕೂಡ ಇನ್ನು ಮಂಡ್ಯದ ಮದ್ದೂರು ಭಾಗದಲ್ಲಿ ಆತ ನೆಲೆಸಿದ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆ ಭಾಗದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಆತನನ್ನ ಅಲ್ಲಿ ಹೋಗಿ ಮಹಜರು ಮಾಡುವಂಥ ಪ್ರಕ್ರಿಯೆಗಳು ಕೂಡ ಆಗೋಕೆ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಹಲವು ಸೂತ್ರಧಾರಿಗಳನ್ನ ಮತ್ತೆ ಇದರ ಹಿಂದಿರುವಂಥ ಎಲ್ಲ ವಿಚಾರಗಳನ್ನು ಕೆದಕುವಂಥ ಹಿನ್ನೆಲೆಯಲ್ಲಿ ಮತ್ತೆ 3 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಕೊಡಬೇಕೆಂಬ ಮನವಿಯನ್ನು ಕೋರ್ಟಲ್ಲಿ ಮಾಡ್ತಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ಸದ್ಯ ನೀವು ಪೊಲೀಸ್ ವೆಹಿಕಲ್ ಕಾಣ್ತಾ ಇದ್ದೀರಿ, ಇದರ ಒಳಗೇನೆ ಚಿನ್ನಯ್ಯ ಇರುವಂಥದ್ದು. ಒಳಭಾಗಕ್ಕೆ ಈಗ ಅಧಿಕಾರಿಗಳು ಹೋಗಿದ್ದಾರೆ. ಬೆಳ್ತಂಗಡಿ ತಾಲೂಕು ನ್ಯಾಯಾಲಯದ ಹೆಚ್ಚುವರಿ ವ್ಯವಹಾರಿಕ ಮತ್ತು ಪ್ರಥಮ ದರ್ಜೆ ನ್ಯಾಯಾಧೀಶರಾದ ವಿಜೇಂದ್ರ TH ಅವರ ಎದುರಲ್ಲಿ ಈಗ ಹಾಜರುಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಚಿನ್ನಯ್ಯ ಹಿಂದೆ ಕೇಳಿಕೊಂಡಿದ್ದ ನನಗೆ ನನ್ನ ಪರವಾಗಿ ವಾದ ಮಾಡೋಕೆ ಉಚಿತ ಲಾಯರ್ಗಳ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ. ಹಾಗಾಗಿ ಮಂಗಳೂರಿನ ಕಾನೂನು ಸೇವೆಗಳ ಪ್ರಾಧಿಕಾರದ 4 ಜನ ವಕೀಲರು ಇವತ್ತು ಬೆಳ್ತಂಗಡಿ ಕೋರ್ಟಿಗೆ ಆಗಮಿಸಿದ್ದಾರೆ. ವಕೀಲ ಕಿಶೋರ್ ನೇತೃತ್ವದಲ್ಲಿ 4 ಜನ ಕೂಡ ಇವತ್ತು ಆಗಮಿಸಿದ್ದಾರೆ. ಹಾಗಾಗಿ ಚಿನ್ನಯ್ಯನ ಪರವಾದಂತಹ ವಕಾಲತ್ತು ಅವರು ಮಾಡುವಂತ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಕಳೆದ ಇಷ್ಟು ದಿನಗಳ ಅವಧಿಯಲ್ಲಿ ಗಮನಿಸಿದ್ವಿ, ಚಿನ್ನಯ್ಯನನ್ನ ಬೆಂಗಳೂರಲ್ಲಿ 2 ಕಡೆ ಮಹಜರು ಪ್ರಕ್ರಿಯೆ ಮಾಡಿದ್ರು. ಆನಂತರವಾಗಿ ಉಜಿರೆಯ ಹಳ್ಳಿಮನೆ ರೆಸ್ಟೋರೆಂಟ್ ನಲ್ಲಿ ಕೂಡ ಆತನ ಮಹಜರು ಪ್ರಕ್ರಿಯೆ ಆಯಿತು. ಆದರೆ ಮತ್ತೆ ಕೆಲವು ಕಡೆ ಆತನನ್ನ ಕರ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ SITಗೆ ಇರುವಂಥದ್ದು. ಜೊತೆಗೆ ಆತನ ಹಿಂದೆ ಯಾರೆಲ್ಲ ಇದ್ದಾರೆ, ಹೇಗೆಲ್ಲ ಈ ಪ್ಲಾನ್ಗಳೆಲ್ಲ ಆಯಿತು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಚಿನ್ನಯ್ಯನನ್ನ ಮತ್ತೆ ಕೂಡ ವಿಚಾರಣೆ ಮಾಡಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ SIT ಬಳಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡ್ತಾರೆ ಮತ್ತು SIT ಈಗಾಗಲೇ ಸಿಕ್ಕಂತ ಮಾಹಿತಿ ಪ್ರಕಾರವಾಗಿ ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಕೆಲವೇ ನಿಮಿಷಗಳಲ್ಲಿ ಇದರ ಸಂಪೂರ್ಣವಾದ ಪ್ರಕ್ರಿಯೆ ಮುಗಿಲಿಕ್ಕಿದೆ. ನವಿತಾ, ಅಂದ್ರೆ ಯಾವ ರೀತಿಗೆ ತಯಾರಿ ಮಾಡ್ಕೊಂಡಿದ್ದಾರೆ? ಈಗಾಗಲೇ ಒಂದಷ್ಟು ಆಲ್ರೆಡಿ ಈಗ ತನಿಖೆ ಆಗಿದೆ, ಸಾಕಷ್ಟು ಮಾಹಿತಿಗಳನ್ನ ಆತನಿಂದ ಬಾಯಿ ಬಿಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಮತ್ತೆ ಕಸ್ಟಡಿಗೆ ಕೇಳೋದಕ್ಕೆ ಯಾವ ರೀತಿಯ ತಯಾರಿ ಇದೆ? ನವಿತಾ, ಈಗಾಗಲೇ ಹೇಳಿರುವಂತೆ ಹಲವು ಕಡೆ ಮಹಜರು ಪ್ರಕ್ರಿಯೆ ಆಗಿದೆ, ಆದರೆ ಇನ್ನೂ ಕೆಲವು ಕಡೆ ಮಹಜರು ಪ್ರಕ್ರಿಯೆ ಆಗಬೇಕಾಗಿದೆ. ಜೊತೆಗೆ ಚಿನ್ನಯ್ಯ ಈಗಾಗಲೇ ಹಲವರ ಹೆಸರುಗಳನ್ನು ಹೇಳಿದ್ರು ಕೂಡ ಅದಕ್ಕೆ ಪೂರಕವಾಗಿ ಬೇಕಾದಂತಹ ಪ್ರಬಲ ಸಾಕ್ಷ್ಯವನ್ನ, ಪ್ರಬಲ ದಾಖಲೆಗಳನ್ನ ಸಂಗ್ರಹ ಮಾಡಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕಿರುವಂತದ್ದು. ಹಾಗಾಗಿ ಆತನನ್ನ ಇವತ್ತೇ ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ಪೊಲೀಸರು ಜೈಲಿಗೆ ಹೋಗಿ ಕೂಡ ಆತನ ವಿಚಾರಣೆ ಮಾಡಬಹುದು. ಆದ್ರೆ ಮಹಜರು ಪ್ರಕ್ರಿಯೆಗಳು ಬಾಕಿ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಅದು ಕಾನೂನು ತೊಡಕು ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಆತನನ್ನ ಮತ್ತೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳನ್ನ ಕೋರ್ಟಿಗೆ SIT ಅಧಿಕಾರಿಗಳು ಈಗ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.